ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಬಿದ್ದು ಎದ್ದು ಮುಂದೆ ಸಾಗುವ ವ್ಯಕ್ತಿಯ ಕಥೆಯೇ ಯಶಸ್ಸಿನ ಸಾಧನೆಯ ಕಥೆಯಾಗುತ್ತದೆ. ಅದೇ ನಿಜವಾದ ಶಕ್ತಿ. ಈಗ ನೀನು ಅನುಭವಿಸುತ್ತಿರುವುದು ನಿನ್ನ ಜೀವನದ ಹೊಸ ಅಧ್ಯಾಯವನ್ನು, ನಿನ್ನ ಆತ್ಮದ ಹೊಸ ಅಧ್ಯಾಯವನ್ನು ಪ್ರಾರಂಭಿಸುತ್ತಿದೆ. ನಿನ್ನ ಪಾಪಗಳಿಂದ ಸೃಷ್ಟಿಯಾಗುವ ಕಷ್ಟಗಳಿದ್ದರೂ ನಿನ್ನ ಭಕ್ತಿಯಿಂದ ನಿನಗೆ ರಕ್ಷಣೆಯುಂಟಾಗಿದೆ. ನಿನ್ನ ಪುಣ್ಯಗಳಿಂದ ಒಳ್ಳೆಯ ಮಾರ್ಗ ಸೃಷ್ಟಿಯಾಗಿದೆ. ಈ ಗುರುವಿನ ಮಾರ್ಗ ಸಿಕ್ಕಿದೆ. ಇದನ್ನು ನೀನು ಮರೆಯಬೇಡ. ಈ ನಿನ್ನ ಸಾಯಿಯಿಂದ ನಿನಗೆ ಸಿಕ್ಕಿರುವ ಶಕ್ತಿಯನ್ನು ನಿನ್ನಿಂದ ಯಾರೂ ದೂರ ಮಾಡಲು ಸಾಧ್ಯವಿಲ್ಲ. ಪ್ರಾರಂಭದಲ್ಲಿ ನಿನ್ನನ್ನು ನಂಬದವರು ಸಮಯ ಬಂದಾಗ ನಿನ್ನ ಬಳಿಯೇ ಬರುತ್ತಾರೆ. ನಿನ್ನ ಮನಸ್ಸಿಗೆ ಈ ಕ್ಷಣ ಬರುತ್ತಿರುವ ಹೆಸರಿಗೆ ನಿನ್ನ ಒಂದು ಪ್ರಾರ್ಥನೆಯನ್ನು ಕಳುಹಿಸು. ನೀನು ಕಳುಹಿಸುವ ಪ್ರಾರ್ಥನೆಯಲ್ಲಿ ನಾನಿದ್ದೇನೆ. ನಿನಗೆ ಪುಣ್ಯಗಳನ್ನು ತರುತ್ತಿದ್ದೇನೆ. ಅನ್ಯರಿಗೋಸ್ಕರ ಮಾಡುವ ಪ್ರಾರ್ಥನೆ ನಿನ್ನ ಸೇವೆಯಾಗುತ್ತದೆ. ಪೂರ್ಣ ಮನಸ್ಸಿನಿಂದ ನಿನ್ನಿಂದ ಏನು ಮಾಡಲು ಸಾಧ್ಯವೋ ಅದನ್ನು ಮಾತ್ರವೇ ಮಾಡು. ಅರ್ಧ ಮನಸ್ಸಿನೊಂದಿಗೆ ಮಾಡುವ ಕಾರ್ಯದಲ್ಲಿ ಸಂತೋಷವಿರಲು ಸಾಧ್ಯವಿಲ್ಲ. ನನ್ನ ಮಗುವೇ, ಸಂತೋಷವಾಗಿರು. ಮನಸ್ಸಿಗೆ ಸಂತೋಷವನ್ನು ನೀಡುವ ಕಾರ್ಯಗಳನ್ನು ಮಾಡು. ತನ್ನ ಜೀವನದ ಕಷ್ಟಗಳನ್ನು ದೂರ ಮಾಡಲು ನಿನ್ನಿಂದಾದರೆ ಬೇರೆಯವರ ಕಷ್ಟಗಳನ್ನು ದೂರ ಮಾಡು. ನಾನಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.